ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪತ್ನಿ ಅಗಲಿಕೆಯಿಂದ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ದೇವೇಗೌಡರು. ಆಸ್ಪತ್ರೆಯಲ್ಲೇ ಪತ್ನಿಯನ್ನ ನೆನೆದು ಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸಹಜ, ನಾನೀಗಾಗಲೇ ಹೇಳಿದೆ ನಿಮಗೆ, ನಿನ್ನೆ ಅವರ ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ ಅನ್ನೋ ವಿಚಾರ ದೇವೇಗೌಡರಿಗೆ ಗೊತ್ತಾದಾಗ್ಲೇ ಅವರು ಮಾರ್ನಿಂಗ್ ಟಿಫಿನ್ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ. ಅವರ ಅತ್ಯಾಪ್ತರು ಹೇಳಿರುವಂಥ ಮಾತಿದು. ಅವರು ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಅವರ ಪತ್ನಿಯ ಆರೋಗ್ಯದ ಬಗ್ಗೆನೇ ಅವರಿಗೆ ಬಹಳಷ್ಟು ನೋವು ಕಾಡ್ತಾ ಇದೆ. ಹುಷಾರಾಗಿ ಬಂದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ ದೇವೇಗೌಡರು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅಷ್ಟು ಅವರನ್ನು ಹಚ್ಕೊಂಡಂಥವ್ರು. ಅದರಲ್ಲೂ ಯಾವುದೇ ಒಂದು ಪೂಜೆ, ಒಂದು ಟೆಂಪಲ್ ಅಂತ ಆಗಲಿ, ಎಲ್ಲೇ ಹೋದರೂ ಕೂಡ ಚೆನ್ನಮ್ಮ ಅವ್ರ ಜೊತೆಗೆ ಇರ್ತಾನೇ ಇದ್ದರು. ಆ ಜೋಡಿ ನೋಡೋಕ್ಕೆ ಖುಷಿ ಆಗ್ತಾ ಇತ್ತು ಪ್ರತಿಯೊಬ್ಬರಿಗೂ ಕೂಡ. ಇವತ್ತು ಚೆನ್ನಮ್ಮ ನಮ್ಮನ್ನು ಅಗಲಿದ್ದಾರೆ. ದೇವೇಗೌಡರು ಕುಗ್ಗು ಹೋಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ದೇವೇಗೌಡರು ಈ ಇಳಿ ವಯಸ್ಸಲ್ಲೂ ಕೂಡ ಅಷ್ಟೊಂದು ರಾಜಕೀಯವಾಗಿ ಓಡಾಡೋದಕ್ಕೆ ಅವ್ರ ಹಿಂದೆ ಇದ್ದಂಥ ಶಕ್ತಿ ಚೆನ್ನಮ್ಮನವರು ಇವತ್ತು ಅವ್ರ ಜೊತೆಗಿಲ್ಲ. ಪತ್ನಿಯ ಅಗಲಿಕೆಯಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ದೇವೇಗೌಡರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಈ ಹಿಂದೆನೂ ಕೂಡ ನಾವು ಕೇಳಿದ ಹಾಗೆ ಚೆನ್ನಮ್ಮ ಅವರು ದೇವೇಗೌಡರ ರಾಜಕಾರಣದ ಹಿಂದಿನ ಶಕ್ತಿ ಅಂತ ಹೇಳಿ, ಇವತ್ತು ಅವರು ನಮ್ಮೊಂದಿಗಿಲ್ಲ. ಏನು ಹೇಳ್ತೀರಿ? ಇಲ್ಲ, ಈ ವಿಚಾರವನ್ನು ದೇವೇಗೌಡರು ಹಲವು ಬಾರಿ ಹೇಳಿದರು. ಇವತ್ತು ದೇವೇಗೌಡರಿಗೆ ಅಷ್ಟೇ ಅಲ್ಲ, ದೇವೇಗೌಡರ ಇಡೀ ಕುಟುಂಬಕ್ಕೆ ಭಾಳಷ್ಟು ದೊಡ್ಡ ಮಟ್ಟದಾದಂಥ ಒಂದು ನಷ್ಟ ಅಂತಲೇ ಹೇಳ್ಬೋದು. ನಿನ್ನೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಭೇಟಿ ಆದಾಗಲೂ ಕೂಡ ಭಾಳಷ್ಟು ಅವರು ಗೆದ್ದು ಬರ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಆದರೆ ಆ ಈಶ್ವರನೇ ಕಾಪಾಡಬೇಕು ಅನ್ನುವಂತಹ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಬಂದು ಕೊಟ್ಟಿದ್ದರು. 2-3 ದಿನಗಳಿಂದ ಅವರ ಆರೋಗ್ಯ ಇನ್ನಷ್ಟು ಕ್ಷೀಣಿಸಿತ್ತು ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಮಾಧ್ಯಮಗಳಿಗೆ ಸಿಕ್ಕಿತ್ತು. ಆದರೆ ಇವತ್ತು 4 ಗಂಟೆಗೆ ಸರಿಯಾಗಿ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರು ಕಂಡದ್ರಿಂದ ಅವರು ಕೊನೆಯುಸಿರೆಳೆದರು ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಆಸ್ಪತ್ರೆಯ ಸಿಬ್ಬಂದಿಯ ದೃಢಪಡಿಸಿದ್ದಾರೆ. ಒಂದಂತೂ ಸ್ಪಷ್ಟ, ಸುದೀರ್ಘ 89 ವರ್ಷಗಳ ವಯಸ್ಸಿನವರೆಗೂ ಇದ್ದಂತಹ ಚೆನ್ನಮ್ಮ ಅವರು ದೇವೇಗೌಡರ ಕುಟುಂಬದ ಒಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ದೇವೇಗೌಡರ ರಾಜಕೀಯ ಏಳಿಗೆಯಲ್ಲಿ ಅವರ ಪಾತ್ರ ಭಾಳಷ್ಟಿದೆ. ಇದನ್ನು ಮಾಜಿ ಪ್ರಧಾನಿ ದೇವೇಗೌಡರು ಅವಕಾಶ ಸಿಕ್ಕಾಗೆಲ್ಲವೂ ಕೂಡ ಹಲವು ಬಾರಿ ಹೇಳಿದ್ದಾರೆ. ಜೊತೆಗೆ ಈ ವಯಸ್ಸಲ್ಲೂ ಕೂಡ ಅವರಿಬ್ಬರು ಯಾವ ರೀತಿಯಾಗಿದ್ದರು ಅನ್ನುವಂಥದ್ದು ಹಲವು ಸಂದರ್ಭಗಳಲ್ಲಿ ಅದು ಸಾಬೀತು ಕೂಡ ಆಗಿದೆ. ಭಾಳಷ್ಟು ಅನನ್ಯವಾದಂತಹ ಒಂದು ಸಂಬಂಧ, ಒಂದು ದಂಪತಿಗಳು ಅಂತ ಹೇಳಿದ್ರು ಕೂಡ ಯಾವುದೇ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ 4 ಜನ ಗಂಡು ಮಕ್ಕಳು, 2 ಹೆಣ್ಣುಮಕ್ಕಳು ತುಂಬಿದ ಕುಟುಂಬವನ್ನು ಸಾಕಿದಂತಹ ಚೆನ್ನಮ್ಮ ಕೇವಲ ದೇವೇಗೌಡರು ಹಾಗೂ ದೇವೇಗೌಡರ ಕುಟುಂಬಕ್ಕಷ್ಟೇ ಶಕ್ತಿ ಆಗಿರಲಿಲ್ಲ. ಒಂದು ಕಾಲದಲ್ಲಿ ಜನತಾ ಪರಿವಾರ ಇಬ್ಬಾಗ ಆದಾಗ ದೇವೇಗೌಡರು ಮತ್ತು ದೇವೇಗೌಡರ ಜೊತೆಗೆ ಇದ್ದಂತಹ PGR ಸಿಂಧೆ ಆಗಿರ್ಬೋದು, ಸಿದ್ದರಾಮಯ್ಯವರು ಆಗಿರ್ಬೋದು, CM ಇಬ್ರಾಹಿಂ ಆಗಿರ್ಬೋದು, ಹಲವು ನಾಯಕರುಗಳನ್ನ BL ಶಂಕರ್ ಆಗಿರ್ಬೋದು, VS ಉಗ್ರಪ್ಪ ಅವರಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ತಮ್ಮ ಮನೆ ಮಕ್ಕಳಂತೆ ನೋಡ್ಕೊಂಡಂಥವ್ರು. ಈ ಹಿಂದೆ ಹಲವು ಬಾರಿ ಹಲವು ನಾಯಕರುಗಳು ಇದನ್ನು ಹಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ BL ಶಂಕರ್ ಸಭಾಪತಿ ಆಗಿದ್ದಂಥವ್ರು ಹಿಂದೆ, ಅವರು ಕೂಡ ಹಲವು ಬಾರಿ ಹೇಳಿದ್ರು. ಅಂದರೆ ಚೆನ್ನಮ್ಮ ಅವರು ಯಾವತ್ತೂ ಕೂಡ ರಾಜಕೀಯವಾಗಿ ಕಾಣಿಸ್ಕೊಂಡಂಥವ್ರಲ್ಲ. ಆದರೆ ದೇವೇಗೌಡರ ರಾಜಕೀಯದ ಯಶಸ್ಸಿನ ಗುಟ್ಟು ಚೆನ್ನಮ್ಮ ಅವರು ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸಿದ್ರಿಂದ ದೇವೇಗೌಡರಿಗೆ ಕುಟುಂಬದ ಆತಂಕಗಳಿರಲಿಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕಗಳಿರಲಿಲ್ಲ. ದೇವೇಗೌಡರು ಆ ಕಾಲದಲ್ಲಿ ಒಂದು ಸಲ ಗೆದ್ದರು, ಒಂದು ಸಲ ಬಿದ್ದರು, ಒಂದು ಸಲ ಏನೇ ಸಮಸ್ಯೆಗಳಾದರೂ ಕೂಡ ರಾಜಕೀಯವಾಗಿ ಹಲವು ಮರುಹುಟ್ಟುಗಳನ್ನು ಪಡ್ಕೊಳ್ಳೋದಕ್ಕೆ ದೇವೇಗೌಡರ ಹಿಂದೆ ಇದ್ದಂತಹ ಚೆನ್ನಮ್ಮ ಅವರೇ ಕಾರಣ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದೇ ರೀತಿ ರಾಜಕೀಯವಾಗಿ ಎಲ್ಲೂ ಕಾಣಿಸ್ಕೊಳ್ಳೋದು, ದೇವೇಗೌಡರು ಪ್ರಧಾನಿ ಆಗಿದ್ದಾಗಲೂ ಕೂಡ ಅವ್ರ ಜೊತೆ ಬರುವಂಥದ್ದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ಳೋದು, ಈ ರೀತಿ ಯಾವುದೂ ಕೂಡ ಮಾಡ್ತಿರಲಿಲ್ಲ. ಅವರ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ರು ಅನ್ನೋದು ಬಿಟ್ಟರೆ ಸರ್ಕಾರಿ ಕಾರ್ಯಕ್ರಮ, ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಯಾವುದಾದ್ರೂ ಒಂದು ರಾಜ್ಯದ ಮುಖ್ಯಮಂತ್ರಿನೋ ಏನೋ ಒಂದು ಮಿನಿಸ್ಟ್ರಿನೋ ಏನೋ ಒಂದು ಸಣ್ಣ ಪುಟ್ಟ ಆದಾಗಲೂ ಕೂಡ ಅವ್ರ ಕುಟುಂಬ ಅವರನ್ನು ಬಿಡೋದಿಲ್ಲ. ಇದು ನಮ್ಮ ರಾಜ್ಯದಲ್ಲಿ ಹಲವರಿಗೆ ಅನ್ವಯಿಸುತ್ತೆ. ಆದರೆ ಚೆನ್ನಮ್ಮ ಅವರು ಆ ರೀತಿಯಾಗಿ ಇರಲಿಲ್ಲ. ಯಾವತ್ತೂ ಕೂಡ ದೇವೇಗೌಡರ ಅಧಿಕಾರದಲ್ಲಿ ಅವರು ಪಾಲುದಾರರಾಗಿರಲಿಲ್ಲ. ದೇವೇಗೌಡರ ಜವಾಬ್ದಾರಿಗಳಲ್ಲಿ
ಚೆನ್ನಮ್ಮ ಅವರು ಪಾಲುದಾರರಾಗಿದ್ದರು. ದೇವೇಗೌಡರಿಗೆ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಮಕ್ಕಳಿಗೆ ರಾಜಕೀಯ ಮಾರ್ಗದರ್ಶನವನ್ನು ಮಾಡುವಂತಹ ಹಾಗೂ ಜೀವನದ ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಎಲ್ಲರೂ ಕೂಡ ಅವರ ಮಕ್ಕಳು 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, ಜೊತೆಗೆ ಅವ್ರಿಗೆ ಸಿಕ್ಕಂತಹ ಅಳಿಯಂದರು, ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಸಂಸಾರ ಅಂತಹ ಮಂಜುನಾಥ್ ಅವ್ರನ್ನ ನಾವು ಯಾವ ರೀತಿಯಾಗಿ ನೋಡ್ಬೋದು ಅಂತ ಕೂಡ ನೋಡಿದ್ದೀವಿ. ಹೀಗಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ನೋಡಿದಂಥ ಒಂದು ಭಾಗ್ಯ ದೇವೇಗೌಡರಿಗೂ ಮತ್ತು ಇವರಿಬ್ಬರಿಗೂ ಕೂಡ ಸಿಕ್ಕಿದೆ. ದೇವೇಗೌಡರ ಈ ವಯಸ್ಸಿನಲ್ಲೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದ ಶಕ್ತಿಯಾಗಿದ್ದು ಇಷ್ಟು ದಿನಗಳ ಕಾಲ ಚೆನ್ನಮ್ಮ ಅವರು. ಹೀಗಾಗಿ ಚೆನ್ನಮ್ಮ ಅವರ ಇಲ್ಲದ ದೇವೇಗೌಡರನ್ನ ನೆನೆಸ್ಕೊಳ್ಳೋದು ಕೂಡ ನಾವು ಕಷ್ಟ. ಆದರೆ ದೇವೇಗೌಡರ ಅವತ್ತಿಂದ ಇವತ್ತಿನವರೆಗೂ ಒಂದು ಸಣ್ಣ ಪಂಚಾಯತ್ ಎಲೆಕ್ಷನಿಂದ ಹಿಡಿದು ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಕೂಡ ದೇವೇಗೌಡರು ಹಲವು ರಾಜಕೀಯ ಏಳು ಬೀಳುಗಳನ್ನು ಕಂಡಿದ್ದಾರೆ. ರಾಜ್ಯದಲ್ಲಿ ಒಬ್ಬರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂತಹ ಯಶಸ್ಸು ಕಂಡಂತಹ ನಾಯಕರಲ್ಲಿ ಅದು 1 ವರ್ಷ ಇರಲಿ 1.25 ವರ್ಷ ಇರಲಿ ಅದು ಮುಖ್ಯ ಅಲ್ಲ. ಆದರೆ ಕೆಂಪುಕೋಟೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಿ ಕರ್ನಾಟಕದ ಘನತೆಯನ್ನು ಹೆಚ್ಚಿಸಿದಂಥ ಒಂದು ಕೀರ್ತಿ ದೇವೇಗೌಡರಿಗೆ ಸಲ್ಲುತ್ತೆ. ಅದೇ ರೀತಿ ದೇವೇಗೌಡರು ಹಾಸನದ ಹೊಳೆನರಸೀಪುರದಿಂದ ಹಿಡಿದು ದೆಹಲಿಯ ರಾಜಕಾರಣ ಮಾಡೋರು ಕೂಡ ಅದರ ಹಿಂದೆ ಇದ್ದಂತಹ ಮಹಾನ್ ಶಕ್ತಿ, ದೊಡ್ಡ ಶಕ್ತಿ ಚೆನ್ನಮ್ಮ ಅವರು. ಹೀಗಾಗಿ